ಮುಂಚೆ ಒಂದು ವಿಷಯ ಎಲ್ಲ ಮಾಧ್ಯಮಗಳಲ್ಲಿ, ಎಲ್ಲ ಪತ್ರಿಕೆಗಳಲ್ಲಿ, ಎಲ್ಲ ರಾಜಕಾರಣಿಗಳ ಬಾಯಲ್ಲಿ ಜೋರಾಗಿ ಕೇಳಿ ಬರ್ತಾ ಇತ್ತು. ನೆನಪಿದೆಯಾ ಯಾವುದು ಅಂತ? 13-14 ಸಲ ಚುಚ್ಚಿಸಿಕೊಂಡು ಕಾಲೇಜ್ ಕ್ಯಾಂಪಸ್ನಲ್ಲಿ ಬಲಿಯಾದ ಹೆಣ್ಣು ಮಗಳ ಹೆಸರು ನೇಹಾ ಹಿರೇಮಠ್. 10-15 ದಿನದ ಹಿಂದೆ ನಡೆದಂತಹ ಒಂದು ವಿಚಾರ ಇದು. 15 ದಿನದ ಹಿಂದೆ ನಡೆದಂಥ ವಿಚಾರ ಮತ್ತೆ ನೆನಪಿಸಬೇಕಾದ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ. ನ್ಯಾಯ ಇನ್ನೇನು ಸಿಕ್ಕೇ ಬಿಡುತ್ತೆ ಅನ್ನೋ ರೇಂಜಲ್ಲಿ ಉದ್ದುದ್ದ ಭಾಷಣಗಳನ್ನ ಬಿಗಿತಾ ಇದ್ರು. ಇವರ ಮುಖಕ್ಕೆ ನಾಚಿಕೆ ಆಗಬೇಕು. ಅಸಹ್ಯ ರಾಜಕಾರಣಿಗಳಿವರು. ಅಪ್ಪ, ಯಾವತ್ತೂ ಕಂಡು ಕೇಳಿದ ಮಟ್ಟಿಗೆ ಎಲ್ಲ ಧ್ವನಿ ಎತ್ತದ್ರಲ್ಲ. ಎಲ್ರಿ ಹೋದ್ರಿ ಎಲ್ಲ? ಏನಾಯ್ತು? ಪ್ರಜ್ವಲ್ ಮ್ಯಾಟರ್ ಸಿಕ್ಕಿದ ತಕ್ಷಣ ಅದಕ್ಕಿಂತ ದೊಡ್ಡದು ಇನ್ನೊಂದು ಯಾವುದೂ ಇಲ್ಲ ಅಂತ ಅನ್ನಿಸ್ಬಿಡುತ್ತಾ? ಯಾಕೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ? ಯಾಕೆ ಆ ವಿಚಾರನ ಯಾರು ಚರ್ಚೆ ಮಾಡ್ತಾ ಇಲ್ಲ? ಯಾಕೆ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇಲ್ಲ? ಯಾಕೆ ಅದ್ರ ಬಗ್ಗೆ ಲೇಖನಗಳು ಬರ್ತಾ ಇಲ್ಲ? ಯಾಕೆ ಅದ್ರ ಬಗ್ಗೆ ಯಾರು ಬೈಟ್ ಕೊಡ್ತಾ ಇಲ್ಲ? ಯಾಕೆ ಯಾವ ರಾಜಕಾರಣಿಯು ಅದ್ರ ಬಗ್ಗೆ ತುಟ್ಟಿಕ್ ಪಿಟ್ಟಿಕ್ ಅಂತ ಮಾತಾಡ್ತಾ ಇಲ್ಲ? ಯಾಕೆ ಯಾರು ಅದನ್ನ ದೊಡ್ಡ ವಿಷಯ ಅನ್ನುವ ಹಾಗೆ ಪರಿಗಣಿಸ್ತಾ ಇಲ್ಲ? ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಎಲ್ಲ ಕಡೆ ಪ್ರಜ್ವಲ್ ಮ್ಯಾಟ್ರೆ ಲಾಸ್ಟು ಒಂದು ವಾರ 10 ದಿನ ಆಯ್ತಾ? 10 ದಿನದಿಂದ ಅದೇ ವಿಷಯ. ಅದಕ್ಕೆ ಮುಂಚೆ ಒಂದು ವಿಷಯ ಎಲ್ಲ ಮಾಧ್ಯಮಗಳಲ್ಲಿ, ಎಲ್ಲ ಪತ್ರಿಕೆಗಳಲ್ಲಿ, ಎಲ್ಲ ರಾಜಕಾರಣಿಗಳ ಬಾಯಲ್ಲಿ ಜೋರಾಗಿ ಕೇಳಿ ಬರ್ತಾ ಇತ್ತು. ನೆನಪಿದೆಯಾ ಯಾವುದು ಅಂತ? ನೇಹಾ ಹಿರೇಮಠ್. ಹುಬ್ಬಳ್ಳಿಯಲ್ಲಿ ಫಯಾಜ್ ಎನ್ನುವ ಒಬ್ಬ ಪಾಗಲ್ ಪ್ರೇಮಿಯಿಂದಾಗಿ 13-14 ಸಲ ಚುಚ್ಚಿಸಿಕೊಂಡು ಕಾಲೇಜ್ ಕ್ಯಾಂಪಸ್ನಲ್ಲಿ ಬಲಿಯಾದ ಹೆಣ್ಣು ಮಗಳ ಹೆಸರು ನೇಹಾ ಹಿರೇಮಠ್. ಕೇವಲ 10-15 ದಿನದ ಹಿಂದೆ ನಡೆದಂತಹ ಒಂದು ವಿಚಾರ ಇದು. 15 ದಿನದ ಹಿಂದೆ ನಡೆದಂಥ ವಿಚಾರ ಮತ್ತೆ ನೆನಪಿಸಬೇಕಾದ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ. ಕಾರಣ ಏನು ಗೊತ್ತಾ? ಅವಾಗ ಎಲೆಕ್ಷನ್ನ ಫಸ್ಟ್ ಫೇಸ್ ಇತ್ತು. ಅದರ ರಾಜಕೀಯ ಲಾಭವನ್ನು ಒಂದು ಪಕ್ಷ ಪಡ್ಕೋಬೇಕಾಗಿತ್ತು. ಅಟ್ ದ ಸೇಮ್ ಟೈಮ್ ನಾವು ಏನೂ ರಿಯಾಕ್ಟ್ ಮಾಡಿಲ್ಲ ಅಂತಂದರೆ ನಮ್ಮ ಪಕ್ಷಕ್ಕೆ ಅವಮಾನ ಆಗಿಬಿಡುತ್ತೆ, ನಮ್ಮ ಪಕ್ಷದ ಮತದಾರರು ಹಿಂದೆ ಸರಿದು ಬಿಡ್ಬೋದು ಅನ್ನುವ ಕಾರಣಕ್ಕೆ ಆಡಳಿತ ಪಕ್ಷದವರೂ ಸಹಿತ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ನ್ಯಾಯ ಇನ್ನೇನು ಸಿಕ್ಕೇ ಬಿಡುತ್ತೆ ಅನ್ನೋ ರೇಂಜಲ್ಲಿ ಉದ್ದುದ್ದ ಭಾಷಣಗಳನ್ನ ಬಿಗಿತಾ ಇದ್ರು. ಇವರ ಮುಖಕ್ಕೆ ನಾಚಿಕೆ ಆಗಬೇಕು. ಅಸಹ್ಯ ರಾಜಕಾರಣಿಗಳಿವರು. ಕೇವಲ ಮತ ಬ್ಯಾಂಕ್ಗೋಸ್ಕರ, ಓಟ್ಗೋಸ್ಕರ, ಫಸ್ಟ್ ಫೇಸ್ ಎಲೆಕ್ಷನ್ಗೋಸ್ಕರ ನೇಹಾ ಹಿರೇಮಠ್ ಅನ್ನುವ ಒಂದು ಹೆಣ್ಣು ಮಗಳ ಹೆಸರನ್ನು ಬಳಸ್ಕೊಂಡು ಎಲೆಕ್ಷನ್ನ ಮಾಡಿದ್ರು. ಹೆಸರನ್ನು ಬಳಸ್ಕೊಂಡು ಚುನಾವಣೆಯಲ್ಲಿ ತಮ್ಮ ಮತಗಳನ್ನು ಕ್ರೋಢೀಕರಿಸಲಿಕ್ಕೆ ಪ್ರಯತ್ನ ಪಟ್ಟರು. ಇವರ ಮುಖಕ್ಕೆ ಏನು ತಗೊಂಡು ಹೊಡೆದ್ರು ಕಮ್ಮಿನೇ. ಎಲ್ರಿ ನೇಹಾ ಹಿರೇಮಠು? ಎಲ್ಲಿ ಹೋದ್ಲಾ ಹೆಣ್ಣುಮಗಳು? ಜಸ್ಟಿಸ್, ನ್ಯಾಯ ಏನು ಇವರೇ ಕೊಡಿಸ್ಬಿಡ್ತಾರೆ ಅನ್ನೋ ರೇಂಜಲ್ಲಿ ಎಲ್ಲ ಎಂಥ ಧ್ವನಿ! ಅಪ್ಪ, ಯಾವತ್ತೂ ಕಂಡು ಕೇಳಿದ ಮಟ್ಟಿಗೆ ಎಲ್ಲ ಧ್ವನಿ ಎತ್ತದ್ರಲ್ಲ. ಎಲ್ರಿ ಹೋದ್ರಿ ಎಲ್ಲ? ಏನಾಯ್ತು? ಪ್ರಜ್ವಲ್ ಮ್ಯಾಟರ್ ಸಿಕ್ಕಿದ ತಕ್ಷಣ ಅದಕ್ಕಿಂತ ದೊಡ್ಡದು ಇನ್ನೊಂದು ಯಾವುದೂ ಇಲ್ಲ ಅಂತ ಅನ್ನಿಸ್ಬಿಡುತ್ತಾ? ಪ್ರಜ್ವಲ್ ಮ್ಯಾಟ್ರಲ್ಲಿ ಸಂತ್ರಸ್ತೆಯರ ಬಗ್ಗೆ ಇರುವ ಅಷ್ಟೊಂದು ಕಾಳಜಿ, ಅಷ್ಟೊಂದು ವಿಷಯಗಳು, ಅಷ್ಟೊಂದು ಪಾಪ ಏನು ಹೆಣ್ಣು ಮಕ್ಕಳು ಅಂತಂದರೆ ಅಷ್ಟೊಂದು ಅಕ್ಕರೆ, ಪ್ರೀತಿ, ಗೌರವ, ಮರ್ಯಾದೆ ಇರುವವರು ಒಂದು ಹೆಣ್ಣು ಮಗಳನ್ನು ಹಾಡು ಹಗಲೇ ಒಂದು ಕ್ರಿಮಿ ಚುಚ್ಚಿ ಕೊಲೆ ಮಾಡಿದ್ದು ಕೇವಲ 15-20 ದಿನಗಳಲ್ಲಿ ಹೇಗೆ ಮರೆತು ಹೋಗುತ್ತೆ? ಯಾಕೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ? ಯಾಕೆ ಆ ವಿಚಾರನ ಯಾರು ಚರ್ಚೆ ಮಾಡ್ತಾ ಇಲ್ಲ? ಯಾಕೆ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇಲ್ಲ? ಯಾಕೆ ಅದ್ರ ಬಗ್ಗೆ ಲೇಖನಗಳು ಬರ್ತಾ ಇಲ್ಲ? ಯಾಕೆ ಅದ್ರ ಬಗ್ಗೆ ಯಾರು ಬೈಟ್ ಕೊಡ್ತಾ ಇಲ್ಲ? ಯಾಕೆ ಯಾವ ರಾಜಕಾರಣಿಯು ಅದ್ರ ಬಗ್ಗೆ ತುಟ್ಟಿಕ್ ಪಿಟ್ಟಿಕ್ ಅಂತ ಮಾತಾಡ್ತಾ ಇಲ್ಲ? ಯಾಕೆ ಯಾರು ಅದನ್ನ ದೊಡ್ಡ ವಿಷಯ ಅನ್ನುವ ಹಾಗೆ ಪರಿಗಣಿಸ್ತಾ ಇಲ್ಲ? ಕೇವಲ ರಾಜಕೀಯ ಲಾಭಕ್ಕೆ ಅವತ್ತಿನ ದಿನ ಫಸ್ಟ್ ಫೇಸ್ ಎಲೆಕ್ಷನ್ನಲ್ಲಿ 14 ಮತಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಹಾಕುವಂತಹ ಒಂದು ಸಂದರ್ಭದಲ್ಲಿ ಏನಿದನ್ನ ನಮ್ಮ ಪಕ್ಷ ಏನೋ ನ್ಯಾಯ ಕೊಡಿಸ್ಬಿಡುತ್ತೆ ಅಂತ ಒಂದು, ಇವ್ರು ಕೊಡ್ಸಲ್ಲ, ನಾವಿದ್ರೇನೆ ನ್ಯಾಯ ಸಿಗೋದು ಅಂತ ಇನ್ನೊಂದು ಮಾಡಿ ಅಷ್ಟು ದೊಡ್ಡ ಸೀನ್ಗಳು ಮಾಡಿದ್ರಲ್ಲ. ಅವ್ರ ಮನೆಗಳಿಗೆ ಹೋದ್ರಲ್ಲ, ಅಲ್ಲಿ ಹೋಗಿ ಅವ್ರ ಕಣ್ಣೀರು ಒರೆಸೋ ಕೆಲಸ ಮಾಡಿದ್ರಲ್ಲ, ನಾಟಕಗಳನ್ನು ಮಾಡಿದ್ರಲ್ಲ. ಅಸಹ್ಯ, ಹೇಸಿಗೆ. ಅಂತಹ ಹೇಸಿಗೆ ಕೆಲಸಗಳನ್ನು ಮಾಡಿದವರು ಇವಾಗ ನಿಮಗೆ ಯಾಕೆ ನೆನಪಾಗ್ತಾ ಇಲ್ಲ? ನೇಹಾ ಹಿರೇಮಠ್ ಯಾಕೆ ನೆನಪಾಗ್ತಾ ಇಲ್ಲ? ಹೌದು, ಪ್ರಜ್ವಲ್ ಮ್ಯಾಟರಲ್ಲೂ ಪ್ರಜ್ವಲ್ದು ಎಂದು ಹೇಳಲಾಗುತ್ತಿರುವ ಪೆನ್ಡ್ರೈವ್ನಲ್ಲಿರುವ ಹೆಣ್ಣು ಮಕ್ಕಳು ಸಂತ್ರಸ್ತೆಯರೇ. ಅವರಿಗೂ ಅನ್ಯಾಯವಾಗಿದ್ದರೆ ಅವರಿಗೆ ನ್ಯಾಯ ಸಿಗಬೇಕು, ನಿಜ. ಆದರೆ ಇಲ್ಲಿ ಹುಡುಕಿ ಸಂತ್ರಸ್ತೆಯರನ್ನ ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡಿಸುವಾಗ, ಇಲ್ಲಿ ಹುಡುಕಿ ಅವರಿಗೆ ನ್ಯಾಯ ಕೊಡಿಸುವ ಬರದಲ್ಲಿರುವವರು ನೀವು ಇವತ್ತ್ಯಾಕೆ ನೇಹಾ ಹಿರೇಮಠ್ ವಿಷಯವನ್ನು ಮಾತಾಡ್ತಾ ಇಲ್ಲ? ಯಾಕೆ ನೇಹಾ ಹಿರೇಮಠ್ ವಿಷಯ ಅಷ್ಟು ಬೇಗ ಮರೆಯಾಗಿ ಹೋಯಿತು, ಕಾಣೆಯಾಗಿ ಹೋಯಿತು? ಆ ವಿಷಯ ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಿಲ್ಲ ಅನ್ನೋಷ್ಟರ ಮಟ್ಟಿಗೆ ಮಿಸ್ ಆಗಿ ಹೋಯ್ತಲ್ಲ ಮೇನ್ ಸ್ಟ್ರೀಮಿಂದ. ಯಾಕೆ? ಯಾರು ಇದಕ್ಕೆ ಹೊಣೆ? ಯಾಕೆ ಆ ವಿಷಯ ಇವಾಗ ನಿಮ್ಮ ರಾಜಕೀಯ ಲಾಭಕ್ಕಾದರೂ, ನಿಮ್ಮ ರಾಜಕೀಯ ತೆವಲಿಗಾದರೂ ಹೆಸರನ್ನು ಇಟ್ಟುಕೊಂಡು ಆ ಹುಡುಗಿ ನ್ಯಾಯವನ್ನು ಕೊಡಿಸುವ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡಲಿಲ್ಲ? ಎಲ್ಲಿಗೆ ಬಂತು? ಏನಾಯ್ತಿದೀಗ?
ನ್ಯಾಯಾಂಗ ಬಂಧನದಲ್ಲಿದ್ದಾನ ಫಯಾಜು? ಏನಾಗಿದೆ? ನೆಕ್ಸ್ಟ್ ಪ್ರೊಸೀಜರ್ ಏನು? ಏನು ನಡೀತಾ ಇದೆ? ಅವ್ರ ಫ್ಯಾಮಿಲಿ ಏನಾಗಿದೆ? ಏನು ಕತೆ? ಯಾಕೆ ಯಾರೂ ಮಾತಾಡ್ತಾ ಇಲ್ಲ? ಇಟ್ ಹರ್ಟ್ಸ್. ಬೇಜಾರಾಗುತ್ತೆ, ಹೊಟ್ಟೆ ಉರಿಯುತ್ತೆ. ಒಂದು ಸಾವನ್ನ ರಾಜಕೀಯಕ್ಕೆ ಬಳಸ್ಕೊಂಡು ಇಷ್ಟು ದೊಡ್ಡ ಡ್ರಾಮಾಗಳನ್ನು ಆಡಿ ಇವತ್ತು ಯಾವುದೋ ಒಂದಷ್ಟು ವಿಡಿಯೋಗಳು ಸಿಕ್ಕಿದ ಕೂಡಲೇ ಅದರ ಹಿಂದೆ ಬಿದ್ದು ಅದನ್ನು ಹುಡುಕಿ ಹೆಕ್ಕಿ ತೆಗೆಯುವ ಪ್ರಯತ್ನದಲ್ಲಿ, ಅದರನ್ನು ಜಾಲಾಡಿಸುವ ಪ್ರಯತ್ನದಲ್ಲಿ ಒಂದು ಹೆಣ್ಣು ಮಗಳಿಗೆ, ಹಾಡು ಹಗಲೇ ಕೊಲೆಯಾದ ಒಂದು ಹೆಣ್ಣು ಮಗಳಿಗೆ, ಹಾಡು ಹಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಬಲಿಯಾದ ಒಂದು ಹೆಣ್ಣು ಮಗಳಿಗೆ, ಆ ಹೆಣ್ಣು ಮಗಳನ್ನು ಹೆತ್ತ ತಂದೆ ತಾಯಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಯಾರು ಮಾಡಬೇಕು? ಯಾಕೆ ಹೇಳ್ಬೋದು ನೀವು, ಕೆಲವರು ಕೋರ್ಟಲ್ಲಿದೆ ಏನೋ ಆಗುತ್ತೆ ಬಿಡು ಅಂತ ಕೆಲವರು ಹೇಳ್ಬೋದು. ಇಲ್ಲ, ಅದು ಮುಂದೇನಾಗಬೇಕು ಅದಾಗುತ್ತೆ, ನೀನೇ ಯಾಕೆ ತಲೆ ಕೆಡಿಸ್ಕೊಂತೀಯ ಅಂತ ಹೇಳ್ಬೋದು. ಆದರೆ ನನ್ನ ಪ್ರಶ್ನೆ ಇಷ್ಟೇ, ಈ ಕೇಸ್ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ಇಷ್ಟು ದೊಡ್ಡದಾಗ್ತಿದ್ದ ಹಾಗೆ ಅದನ್ನು ಮರೆತವರು ಯಾರು? ಅದನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಇಚ್ಛಿಸಿದವರು ಮತ್ತು ಅದನ್ನು ರಾಜಕೀಯ ಮಾಡಲೇಬಾರದು, ನಾವೇ ಅದಕ್ಕೆ ನ್ಯಾಯ ಕೊಡ್ತೇವೆ ಅನ್ನುವ ಅರ್ಥದಲ್ಲಿ ಮಾತಾಡಿದವರು ಈಗ ಎಲ್ಲಿಗೆ ಹೋದರು? ಏನಾಯಿತು ಆ ಕೇಸ್ನ ಕಥೆ? ಏನಾಯಿತು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗುವ ಕಥೆ? ಯೋಚನೆ ಮಾಡಿದ್ದೀರಾ ಯಾರಾದರೂ? ಇಲ್ಲ. ನೋಡಿ, ನೆನ್ಪಿಟ್ಕೊಳ್ಳಿ, ನೇಹಾ ಮ್ಯಾಟ್ರು ಸುದ್ದಿಲಿಲ್ಲ, ಚೊಂಬು ಮ್ಯಾಟ್ರಲ್ಲಿಲ್ಲ, ಡೇಂಜರ್ ಗೊತ್ತಾಗ್ತಾ ಇಲ್ಲ, ಏನೂ ತಲೆಗೆ ಯಾರಿಗೂ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಮರ್ತೋಯ್ತು. ಈಗ ಒಂದೇ ವಿಷಯದ ಸುತ್ತ ಎಲ್ಲ ಗಿರ್ಕಿ ಹೊಡಿತಾ ಇದ್ದಾರೆ. ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು, ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ತಿದ್ದಾರೆ ಅಷ್ಟೇ ಬಿಟ್ಟರೆ, ಒಂದೇ ವಿಷಯದ ಸುತ್ತ ಗಿರ್ಕಿ ಹೊಡಿತೀಯಾರ ಅಷ್ಟೇ ಬಿಟ್ಟರೆ, ನೋ ಮ್ಯಾಟರ್ ವಾಟ್, ಬೇರೆ ಯಾವುದ್ರ ಬಗ್ಗೆನೂ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಯಾವುದೇ ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದೇ ನ್ಯಾಯ ಕೊಡಿಸುವ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ, ಯಾವುದೇ ಗ್ಯಾರಂಟಿ ಅಂತಿದ್ದವ್ರು ಗ್ಯಾರಂಟಿಯನ್ನು ಸೂಕ್ಷ್ಮವಾಗಿ ಅದನ್ನು ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಅದರ ಆಚೆಗೆ ಒಂದೇ ಇವತ್ತು ಪೆನ್ಡ್ರೈವ್. ಪೆನ್ಡ್ರೈವ್ ಮಾತಾಡಿ ಹೇಳಿ ಮಾಡಿ, ಆದರೆ ಉಳಿದದ್ದನ್ನು ಯಾಕೆ ಸಾಯಿಸ್ತಾ ಇದ್ದೀರಿ? ಉಳಿದ ವಿಷಯಗಳನ್ನು ಯಾಕೆ ಚರ್ಚೆಗೆ ತರ್ತಾ ಇಲ್ಲ? ನೀವು ರಾಜಕೀಯ ಮಾಡ್ತಿಲ್ಲ ಪೆನ್ಡ್ರೈವ್ ವಿಷಯದಲ್ಲಿ ಅನ್ನೋದಾದರೆ ಉಳಿದ ವಿಷಯವನ್ನು ಯಾಕೆ ಮಾತಾಡ್ತಿಲ್ಲ ಅನ್ನೋದನ್ನ ಹೇಳಿ. ಫಸ್ಟ್ ಫೇಸ್ನಲ್ಲಿ ಅಷ್ಟು ಆಕ್ಟಿವ್ ಆಗಿದ್ದವರು, ಅಷ್ಟು ರೋಷ ದ್ವೇಷ ಆಕ್ರೋಶಭರಿತವಾಗಿ ಮಾತಾಡ್ತಾ ಇದ್ದವರು ಯಾಕೆ ಸೆಕೆಂಡ್ ಫೇಸ್ನಲ್ಲಿ ಒಂದೇ ವಿಷಯವನ್ನು ಹಿಡ್ಕೊಂಡು ಗಿರಿಕೆ ಹೊಡಿತಾ ಇದ್ದೀರಾ? ಫಸ್ಟ್ ಫೇಸ್ನಲ್ಲಿ ಕೊಟ್ಟಂತಹ ಭರವಸೆಗಳು, ಫಸ್ಟ್ ಫೇಸ್ನಲ್ಲಿ ಆಡಿದಂತಹ ಮಾತುಗಳು, ಫಸ್ಟ್ ಫೇಸ್ನಲ್ಲಿ ಇದ್ದಂತಹ ಹುರುಪು ಯಾಕೆ ಸೆಕೆಂಡ್ ಫೇಸ್ನಲ್ಲಿ ನ್ಯೂಟ್ರಲೈಸ್ ಆಗ್ತಾ ಇದೆ? ಯಾಕೆ ಈ 14 ಲೋಕಸಭಾ ಕ್ಷೇತ್ರಗಳಷ್ಟೇ ಇಂಪಾರ್ಟೆಂಟಾ? ಈ 14 ಕ್ಷೇತ್ರಗಳು ಈಗ ನಡೀತಾ ಇದ್ವಲ್ಲ, ಇವತ್ತು ನಡೀತಲ್ಲ ಎಲೆಕ್ಷನ್, ಅದಲ್ವಾ? ಎವ್ರಿಥಿಂಗ್ ಈಸ್ ಪೊಲಿಟಿಸೈಸ್ಡ್. ಯೋಚನೆ ಮಾಡಿ ವೀಕ್ಷಕರೇ. ನೇಹಾ ಹಿರೇಮಠ್ ನಿಮ್ಮ ಮನೆ ಹೆಣ್ಮಗಳು ಆಗಿದ್ದರೆ ಅವಳಿಗೂ ಇದೇ ಗತಿ ಕಾಣಿಸ್ತಾ ಇದ್ರು ಇವರೆಲ್ಲ ಸೇರಿ, ಇದನ್ನೇ ಮಾಡ್ತಿದ್ರು ಇವರೆಲ್ಲ ಸೇರಿ. ಇವತ್ತು ಸೆಕೆಂಡ್ ಫೇಸ್ ಮುಗೀತಲ್ಲ, ಇದಾದ ಮೇಲೆ ಯಾರು ಸತ್ರು, ಯಾರು ನೆಗೆದು ಬಿದ್ದರು, ಯಾರು ಕೊಲೆ ಆದರು, ಯಾರು ಏನೇ ಆದರೂ ಇವ್ರುಗಳು ಬರಲ್ಲ. ಯಾಕೆಂದರೆ ವೋಟಿಂಗ್ ಮುಗೀತು 2 ಕ್ಷೇತ್ರಗಳಲ್ಲಿ. ನೋ ಮ್ಯಾಟ್ರ್ ವಾಟ್, ಅದು ದೇಶದ ಬೇರೆ ಕ್ಷೇತ್ರಗಳಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನಂಗಿದ್ರೆ ಬರ್ತಾರಷ್ಟೇ ಬಿಟ್ಟರೆ, ಇಲ್ಲ ಅಂತಂದರೆ ಈ ಸಾವು ನೋವು ಕಷ್ಟ ದುಃಖ ಮ್ಯಾಟ್ರ್ ಆಗಲ್ಲ. ದಿಸ್ ಇಸ್ ಡರ್ಟಿ ಪಾಲಿಟಿಕ್ಸ್. ಹೇಸಿಗೆ ಆಗುತ್ತೆ, ಅಸಹ್ಯ ಆಗುತ್ತೆ, ಆದರೂ ಏನು ಮಾಡಬೇಕು? ಮತ ಹಾಕಲೇಬೇಕು. ಹಾಕಿದ್ದೀವಿ, ನೋಡೋಣ ಏನಾಗುತ್ತೆ. ಕಾದು ನೋಡುವ ತಂತ್ರಕ್ಕೆ ನೀವು ಮೊರೆ ಹೋಗೋಣ. ಬಟ್ ಒಂದೇ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಆ ಹೆಣ್ಣು ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು, ಆ ಹೆಣ್ಣು ಮಗಳನ್ನು ಕಳೆದುಕೊಂಡ ಕುಟುಂಬಕ್ಕೆ ಈ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಬರಬೇಕು. ಈ ರಾಜಕೀಯದವರು ಎಷ್ಟು ಹೊಲಸು ಅನ್ನೋದು ಅರ್ಥ ಆಗಬೇಕು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.